ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಜನ್ಮ ಜಾಲಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಡಿಯೋಗಳ ಫಸ್ಟ್ ಕಾಪಿ ಎಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ತಂಡ ಕಲೆ ಹಾಕ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ಮತ್ತೊಂದು ಮೊಬೈಲ್ಗೆ ಅವೆಲ್ಲ ವಿಡಿಯೋಗಳು ಕೂಡ ಕಾಪಿ ಆಗಿದೆ. ನಂತರ 2 ಪೆನ್ ಡ್ರೈವ್ಗಳ ಮೂಲಕ ದೃಶ್ಯಗಳನ್ನ ಬೇರೆ ಬೇರೆ ಭಾಗದಲ್ಲಿ ಸರ್ಕ್ಯುಲೇಟ್ ಮಾಡಲಾಗಿದೆ. ಎಸ್ಐಟಿ ಮುಂದೆ ಸ್ಫೋಟಕ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಬಿಚ್ಚಿಟ್ಟಿದ್ದಾರೆ. ವಿಡಿಯೋ ಶೇರ್ ಆದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿರೋ ಕಾರ್ತಿಕ್ ಬಳಿ ಇದ್ದಂತಹ ಮೊದಲ ಕಾಪಿಯ 2 ಪೆನ್ ಡ್ರೈವ್ ಅನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಯಾವಾಗ ಕಾಪಿ ಮಾಡಿಕೊಂಡಿದ್ದು, ಯಾವ ಕಾರಣಕ್ಕೋಸ್ಕರ ಕಾಪಿ ಮಾಡಿಕೊಂಡಿದ್ದು, ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲೇ ಇದಿತ್ತಾ ಅಥವಾ ಬೇರೆ ಭಾಗದಲ್ಲಿತ್ತಾ, ಬೇರೆ ಯಾರ್ದಾದ್ರೂ ಡಿವೈಸ್ ಹತ್ರ ಇತ್ತಾ, ಇದರ ಫಸ್ಟ್ ಡಿವೈಸ್ ಯಾವುದು, ಇದೆಲ್ಲದರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಕಾರ್ತಿಕ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಕಾರ್ತಿಕ್ ಪೊಲೀಸರ ಹತ್ರ ಏನೆಲ್ಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. 2,500ಕ್ಕಿಂತ ಅಧಿಕ ವಿಡಿಯೋಗಳಿದ್ದಾವೆ ಅನ್ನುವಂತಹ ಆರೋಪಗಳು ಕೂಡ ಬೇರೆ ಬೇರೆ ನಾಯಕರು, ಸಂಘ ಸಂಸ್ಥೆಗಳು, ಮಹಿಳಾ ಸಂಘಗಳು ಮಾಡ್ತಾ ಇವೆ. ಆದ್ರೆ ಅವೆಲ್ಲ ವಿಡಿಯೋಗಳು ಇವರು ಕಾಪಿ ಮಾಡ್ಕೊಂಡಿದ್ದ ಅಥವಾ ಫೋಟೋ ಮಾರ್ಫಿಂಗ್ ಅದರಲ್ಲಿ ಆಗಿದೆಯಾ, ಎಷ್ಟು ವಿಡಿಯೋಗಳನ್ನ ಯಾವ ಡಿವೈಸ್ನಲ್ಲಿ ಕಾಪಿ ಮಾಡಿಕೊಳ್ಳಲಾಗಿತ್ತು, ಯಾವ ಕಾರಣಕ್ಕೋಸ್ಕರ ಕಾಪಿ ಮಾಡಿಕೊಳ್ಳಲಾಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಎಸ್ಐಟಿ ಅಧಿಕಾರಿಗಳು ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಕಾರ್ತಿಕ್ನನ್ನು ಕೂಡ ವಶಕ್ಕೆ ಪಡೆದು ಅವರಿಂದ ವಿಚಾರಣೆಯನ್ನ ನಡೆಸ್ತಾ ಇದ್ದಾರಂತೆ. ಕಾರ್ತಿಕ್, ಎಸ್ಐಟಿ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿರುವಂತಹ ಮಾಹಿತಿಗಳು ಏನೇನು ಹಾಗಾದ್ರೆ? ಸಭಾ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಖುದ್ದು ಕಾರ್ತಿಕ್ ಹಾಜರಾಗಿ, ಅಂದ್ರೆ ಆತನಿಗೆ ನೋಟಿಸನ್ನ ಕೊಟ್ಟಿದ್ರು. ನೋಟಿಸನ್ನ ಕೊಟ್ಟ ಬಳಿಕ ಆತ ವಿಚಾರಣೆಗೆ ನಿನ್ನೆ ಹಾಜರಾಗಿದ್ದ. ಸಿಐಡಿ ಕಚೇರಿಯಲ್ಲೇ ಸುಮಾರು ಮಧ್ಯರಾತ್ರಿವರೆಗೂ ಕೂಡ ಆತನ ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆತ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈಗಾಗಲೇ ತನಿಖಾಧಿಕಾರಿಗಳ ಮುಂದೆ ಕೂಡ ಬಾಯ್ಬಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಈಗ ವೈರಲ್ ವಿಡಿಯೋಗೆ ಸಂಬಂಧಪಟ್ಟಂತೆ, ಅಂದ್ರೆ ಆ ವಿಡಿಯೋವನ್ನ ಅಥವಾ ಆ ಪೆನ್ ಡ್ರೈವ್ ಅಲ್ಲಿ ಇರುವಂತಹ ಅಶ್ಲೀಲ ವಿಡಿಯೋಗಳನ್ನ ಹೇಗೆ ವೈರಲ್ ಆಯ್ತು ಅಥವಾ ಯಾರು ವೈರಲ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಆತ ಕಂಪ್ಲೀಟ್ ಆದ ಒಂದು ಚಿತ್ರಣವನ್ನ ಬಾಯ್ಬಿಟ್ಟಿದ್ದಾನೆ. ಅಂದ್ರೆ ಸುಮಾರು 15 ವರ್ಷಗಳಿಂದಲೂ ಕೂಡ ನಾನು ಕಾರು ಚಾಲಕನಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಲಸ ಮಾಡ್ತಾ ಇದ್ವಿ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದವರಿಗೆ ಕೆಲಸ ಮಾಡ್ತಾ ಇದ್ದೆ. ಈ ರೀತಿಯ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಲ್ಲಿ ಇರೋದು ನನಗೆ ಗೊತ್ತಾಗುತ್ತೆ. ಗೊತ್ತಾದ ಬಳಿಕ ಅವರು ಪದೇ ಕೂಡ, ಅಂದ್ರೆ ಎಲ್ಲಿ ಹೋದ್ರು ಕೂಡ ಮೊಬೈಲ್ ಗಳನ್ನ ನನಗೆ ನಂಬಿಕೆ ಇಟ್ಟು, ಅಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ಮೊಬೈಲ್ ಗಳನ್ನ ಕೊಡ್ತಾ ಇದ್ರು. ನಾನು ಪಾಸ್ವರ್ಡ್ ಕೂಡ ತಿಳ್ಕೊಂಡಿದ್ದೆ. ಹಾಗಾಗಿ ಹಂತವಾಗಿ ಮೊಬೈಲ್ ನಲ್ಲಿರುವಂತಹ ವಿಡಿಯೋಗಳನ್ನ ಎಲ್ಲವನ್ನೂ ಕೂಡ ನನ್ನ ಮೊಬೈಲ್ಗೆ ಕಳಿಸ್ಕೊಂಡು ಅದನ್ನ 2 ಪೆನ್ ಡ್ರೈವ್ ಗಳಿಗೆ ಹಾಕಿ ಇಟ್ಟಿದ್ದೆ. ಆ ಪೆನ್ ಡ್ರೈವ್ ನನ್ನ ಹತ್ರ ಬಿಟ್ರೆ ಇನ್ಯಾರ ಹತ್ರನೂ ಕೂಡ ಇರಲಿಲ್ಲ. ಆದ್ರೆ ಯಾವಾಗ ದೇವರಾಜೇಗೌಡರಿಗೆ ನನ್ನ ಬಳಿ ಪೆನ್ ಡ್ರೈವ್ ಇರೋದು ಗೊತ್ತಾಗುತ್ತೋ, ಅದಾದ ಬಳಿಕ ಅವರು ನನಗೆ ಕ್ಲೋಸ್ ಆಗ್ತಾರೆ. ಜೊತೆಗೆ ಅವರು ನನ್ನ ಪುಸ್ಲಾಯಿಸಿ ಆ ಒಂದು ಪೆನ್ ಡ್ರೈವ್ ಅನ್ನ ಪಡ್ಕೊಳ್ತಾರೆ. ಅಂದ್ರೆ ನಾನು ಯಾರಿಗೂ ಕೂಡ ಆ ಪೆನ್ ಡ್ರೈವ್ ಅನ್ನ ಕೊಡೋದಿಲ್ಲ, ಆ ವಿಡಿಯೋಗಳನ್ನ ವೈರಲ್ ಮಾಡೋದಿಲ್ಲ ಅಂತ ಹೇಳಿ ನನ್ನ ಬಳಿ ಪೆನ್ ಡ್ರೈವ್ ಅನ್ನ ಪಡ್ಕೊಳ್ತಾರೆ. ಪೆನ್ ಡ್ರೈವ್ ಅನ್ನ ಪಡ್ಕೊಂಡು ಅದಾದ ಬಳಿಕ ಅವರೇ ವೈರಲ್ ಮಾಡಿದ್ದಾರೆ. ವೈರಲ್ ಆಗಿರೋದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಯಾವುದೇ ಒಂದು ಯಾರದೇ ಆಗಿರ್ಲಿ, ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಖಾಸಗಿ ವಿಡಿಯೋಗಳನ್ನ ಒಬ್ಬ ವ್ಯಕ್ತಿ ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಕೂಡ ಕಾನೂನಿನ ಪ್ರಕಾರ ಅದು ತಪ್ಪಾಗೋದಿಲ್ಲ. ಆದರೆ ಆ ವಿಡಿಯೋವನ್ನ ಮತ್ತೊಬ್ಬರಿಗೆ ವೈರಲ್ ಮಾಡೋದೇನಿದೆ ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಆಗುತ್ತೆ. IT ಆಕ್ಟ್ ಹಾಗೆ IPC 293 ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ದೇವರಾಜೇಗೌಡ ಹಾಗೆ ಏನು ಕಾರ್ತಿಕ್ ಇದ್ದಾರೆ, ಇವರಿಬ್ಬರ ನಡುವೆ ಈಗ ಪೆನ್ ಡ್ರೈವ್ ಲೀಕ್ ಆಗಿರೋದು ಕೂಡ ಗೊತ್ತಾಗಿರೋದ್ರಿಂದ ಈಗ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ತನಿಖಾಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.